ಕಲಬುರಗಿನಲ್ಲಿ ನಡೀತಾ ಇರುವಂತಹ ಜ್ಞಾನ ಸಂಗಮ ಎಜುಕೇಶನ್ ಎಕ್ಸ್ಪೋದಲ್ಲಿ ನಾವಿದ್ದೀವಿ. ಸಾಕಷ್ಟು ವಿದ್ಯಾರ್ಥಿಗಳಿಗೆ, ರಾಜ್ಯಕ್ಕೆ ಟಾಪರ್ ಬಂದವರು, ಜಿಲ್ಲೆಗೆ ಟಾಪರ್ ಬಂದಂತಹ ವಿದ್ಯಾರ್ಥಿಗಳಿಗೆ ಸನ್ಮಾನವನ್ನ ಇವತ್ತು ಮಾಡಿದ್ವಿ. ಈ ಸಂದರ್ಭದಲ್ಲಿ ಓರ್ವ ವಿದ್ಯಾರ್ಥಿನಿ ನನ್ನ ಗಮನ ಸೆಳೆದಿದ್ದು. ಕೇತಕಿ ಅಂತ ಆಕೆಯ ಹೆಸರು. PU ಎಕ್ಸಾಮ್ ನಲ್ಲಿ 95% ಅಂಕವನ್ನ ಪಡ್ಕೊಂಡಿದ್ದಾಳೆ. ಆಕೆಯ ತಂದೆ ಒಬ್ಬ ರೈತ, ಹೊಲದಲ್ಲಿ ಉಳುಮೆ ಮಾಡುವವರು, ಮಕ್ಕಳನ್ನ, ಹೆಣ್ಣು ಮಕ್ಕಳನ್ನ ಅದರಲ್ಲೂ ತುಂಬಾ ಚೆನ್ನಾಗಿ ಓದಿಸ್ತಿದ್ದಾರೆ. ಆ ಹುಡುಗಿ ಹತ್ರನೇ, ಆಕೆಯ ಪೋಷಕರ ಹತ್ರನೇ ಅವರ ಆ ಸಾಧನೆಯ ಕಥೆಯನ್ನ ಕೇಳ್ತಾ ಹೋಗ್ತೀನಿ. ಹಾಯ್ ಕೇತಕಿ. ಹಲೋ ಮ್ಯಾಮ್. ಎಷ್ಟು ಮಾರ್ಕ್ಸ್? 95 ಮ್ಯಾಮ್. 95% ಅಂದ್ರೆ 575. 574 ಮ್ಯಾಮ್. 574. ಯಾವ ಕಾಲೇಜಲ್ಲಿ ಓದ್ತಾ ಇರೋದು? ಗವರ್ಮೆಂಟ್ PU ಕಾಲೇಜ್ ಮಂದಕ್ನಳ್ಳಿ. 574 ಅಂಕ ಪಡಿಬೇಕು ಅಂದ್ರೆ ನೀವು ಇಂಗ್ಲಿಷ್ ಮೀಡಿಯಂ ಅಲ್ಲಿ ಓದಿದ, ಕನ್ನಡ ಮೀಡಿಯಂ ಅಲ್ಲಿ ಓದಿದ? ಇಂಗ್ಲಿಷ್ ಮೀಡಿಯಂ ಮ್ಯಾಮ್. ಇಂಗ್ಲಿಷ್ ಮೀಡಿಯಂ. ಸಣ್ಣ ವಯಸ್ಸಿಂದ? ನೋ ಮ್ಯಾಮ್, 5th ತನಕ ನಾವು ಕನ್ನಡ ಮೀಡಿಯಂ ಓದಿದ್ದು. ಓಕೆ. ನಂತರ ಇಂಗ್ಲಿಷ್ ಮೀಡಿಯಂ. ಎಕ್ಸಾಮ್ಗೆ ಹೇಗ್ ಪ್ರಿಪರೇಷನ್ ಮಾಡಿದೆ, ಹೇಗ್ ತಯಾರಿ ಮಾಡಿದೆ? ಅಂದ್ರೆ ನಾವು ಕ್ಲಾಸಲ್ಲಿ ಏನ್ ಕೇಳ್ತೀವಿ ನೋಡಿ ಮೇಡಮ್, ಅದಷ್ಟೇ ನಾವು ಮನೇಲಿ ಬಂದು ರಿವೈಸ್ ಮಾಡ್ಬೇಕು. ನಮ್ಗೆ ಎಷ್ಟು ಸಾಧ್ಯ ಆಗ್ತದ ಅಷ್ಟೇ, ಹೆಚ್ಚಿಂದ ಏನು ಫೋಕಸ್ ಮಾಡ್ಬೇಕು. ನಾವ್ ಎಷ್ಟು ಓದ್ಕೋತೇವಲ್ಲ ರೀ, ಅದನ್ನಷ್ಟೇ ನಾವು ತಲೆಯಲ್ಲಿ ಇಟ್ಕೋಬೇಕು. ಜಾಸ್ತಿ ಓದ್ಕೋಬೇಕಾದ್ರೂ ಸ್ವಲ್ಪ ಹೆಚ್ಚಿಗೆ ಟೈಮ್ ಕೊಡ್ಬೇಕು ಅದಕ್ಕೆ. ಕೇತಕಿಗೆ ಮುಂದೆ ಏನ್ ಆಗ್ಬೇಕು ಅಂತ ಇದೆ? ಮುಂದೆ ಏನ್ ಓದ್ತೀಯಾ? ನಾನು CA ಓದ್ತೀನಿ. CA ಓದ್ತೀನಿ. ಹಾ ರೀ. ಈಗ ಕಾಮರ್ಸ್ ಯಾವ ಕಾಲೇಜಲ್ಲಿ ಓದ್ಬೇಕು ಅಂತ ಡಿಸೈಡ್ ಮಾಡಿದ್ಯಾ? ಇನ್ನು ಇಲ್ಲ ರೀ, ಇನ್ನು ನೋಡ್ಲತ್ತೀವ್ರಿ. ಇನ್ನು ನೋಡ್ತಾ ಇದ್ರಿ. ಎಜುಕೇಶನ್ ಎಕ್ಸ್ಪೋ ಯೂಸ್ ಆಗ್ತಾ ಇದೆಯಾ? ಹಾ ಮ್ಯಾಮ್. ರೈಟ್. ಓಕೆ. ಕೇತಕಿ ಅವ್ರ ತಂದೆ ಇದಾರೆ ಸರ್. ನಿಮ್ ಹೆಸರು? ಸೋಮನಾಥ್ ಅಂತ ಹೇಳಿ. ಸರ್, ಎಷ್ಟು ಜನ ಮಕ್ಕಳು ಸರ್? ನನಗೆ 4 ಜನ ಹೆಣ್ಮಕ್ಳು, ಒಬ್ಬ ಮಗ ಇದ್ದಾನೆ. ಒಬ್ಬ ಮಗ ಇದ್ದಾನೆ. 5 ಜನ ಹೆಣ್ಮಕ್ಳು ಎಲ್ಲಾರನ್ನೂ ಓದಿಸ್ತಾ ಇದ್ರೆ ಸರ್? ಎಲ್ಲಾರನ್ನೂ ಓದಿಸ್ತಾ ಇದ್ದೀನಿ. ದೊಡ್ಡ ಮಕ್ಕಳು ಇಂಜಿನಿಯರಿಂಗ್ ಅಂತ ಕೇಳ್ಪಟ್ಟೆ. ಹೌದು, ಇಂಜಿನಿಯರ್ ಗವರ್ಮೆಂಟ್ ಸೀಟ್ ತಗೊಂಡಿದ್ದಾಳೆ ಮೇಡಮ್. ಗವರ್ಮೆಂಟ್ ಸೀಟ್. ಅವಳು ಕೂಡ ರ್ಯಾಂಕಿಂಗ್ ಸ್ಟೂಡೆಂಟ್. ಆಮೇಲೆ ಸಣ್ಣ ಮಗಳು PUC ನಲ್ಲಿ ಏನಂದ್ರೆ 574 ತಗೊಂಡಿದ್ದಾಳೆ, 95.67 ಮಾಡಿದ್ದಾಳೆ ಮೇಡಮ್. ನಂಗೆ ಬಹಳ ಆನಂದ ಆಗ್ತಾ ಇದೆ ಮೇಡಮ್. ಆಮೇಲೆ ಅವಳು ವಿದ್ಯಾಭ್ಯಾಸ ಮೊದಲಿಂದನೂ ಹಂಗೆ 6ನೇ ಕ್ಲಾಸಿಂದ ಅವಳು ಹಂಗೆ ಮೇಡಮ್. SSLC ಅವಳು ಫಸ್ಟ್ ರ್ಯಾಂಕ್ ಬಂದಿದ್ದಾಳೆ. ಈ PUC ನಲ್ಲೂ ಟಾಪರ್ಸ್ ಬಂದಿದ್ದಾಳೆ. ಇಡೀ ಬೀದರ್ ಜಿಲ್ಲೆಗೆ ಏನಂದ್ರೆ ಗೌರ್ಮೆಂಟ್ ಕಾಲೇಜು, ಎಡೆಡ್ ಕಾಲೇಜ್ ಏನಿದೆಯಲ್ಲ ಅದಕ್ಕೆ ಪೂರಾ ಇವಳೇ ಟಾಪರ್ಸ್ ಮೇಡಮ್ ಬೀದರ್ ಜಿಲ್ಲೆ. ಗೌರ್ಮೆಂಟ್ ಇದೆ. ಆಮೇಲೆ ಪ್ರೈವೇಟ್ ಒಂದು ಫಸ್ಟ್ ರ್ಯಾಂಕ್ ಬಂದಿದೆ. ಬೀದರ್ ಜಿಲ್ಲೆ ತಗೊಂಡು ನಂಗೆ ಸೆಕೆಂಡ್ ರ್ಯಾಂಕ್ ಬಂದಿದ್ದಾಳೆ. ಬಹಳ ಆನಂದ ಆಗ್ತಾ ಇದೆ ಮೇಡಮ್. ಅಲ್ಲಿನ ಪ್ರಿನ್ಸಿಪಾಲರ್ ಆಗ್ಲಿ, ಅಲ್ಲಿನ ಎಲ್ಲ ಟೀಚರ್ಸ್ ಆಗ್ಲಿ ಬಹಳ ಎಫರ್ಟ್ ಹಾಕಿ ಕಲ್ಸಿದ್ದಾರೆ ಮೇಡಮ್ ಅವಳು. ಆಮೇಲೆ ಅದಕ್ಕೆ ಸಮಯನೂ ಬಹಳ ಕೊಟ್ಟಿದ್ದಾಳೆ, ಬಹಳ ಎಫರ್ಟ್ ಹಾಕಿದ್ದಾಳೆ ಅದಕ್ಕೆ. ಅವತ್ತಿಂದ ಅವತ್ತೇ ಎಲ್ಲ ಕೆಲಸ ಮಾಡ್ಕೊತಿದ್ದಾಳೆ ಅವಳು. ಯಾವುದೂ ಒಂದು ಇದು ಇರ್ತಿದ್ದಿಲ್ಲ ಅವಳು. ಹಾಗಾಗಿ ಅವಳು ಈ ರ್ಯಾಂಕಿಂಗ್ ಪಡಿಲಿಕ್ಕೆ ಬಹಳ ಅನುಕೂಲ ಆಗಿದೆ. ಸರ್, ನೀವೆಷ್ಟು ಓದಿದ್ದೀರಿ ಸರ್? ನಾನು ಡಿಪ್ಲೊಮಾ ಮಾಡ್ಕೊಂಡಿದ್ದೀನಿ ಮೇಡಮ್. ಡಿಪ್ಲೊಮಾ ಮಾಡಿ ಅಗ್ರಿಕಲ್ಚರ್ ಮಾಡ್ತಾ ಇದ್ದೀನಿ. ಈಗ ಕೃಷಿ ಮಾಡ್ತಾ ಇದ್ರಿ. ಕೃಷಿ ಮಾಡ್ತಾ ಎಲ್ಲಾ ಮಕ್ಕಳನ್ನ ಓದಿಸ್ತಾ ಇದ್ದೀನಿ. ಆಮೇಲೆ ಸಮಾಜ ಸೇವೆಯನ್ನು ಮಾಡ್ತೀನಿ. ಸಮಾಜ ಸೇವೆನೂ ಮಾಡ್ತಾ ಇದ್ರಿ. ಓಕೆ. ಕೇತಕಿ ಅವರ ಸಿಸ್ಟರ್ಸ್ ಇದಾರೆ. ಎಷ್ಟು ಖುಷಿ ಇದೆ ನಿಮ್ ಸಿಸ್ಟರ್ ಮಾರ್ಕ್ಸ್ ತೆಗೆದಿದ್ದಕ್ಕೆ? ಬಹಳ ಖುಷಿ ಇದೆ. ನಾವು 10th ಇದ್ನಾಗೆಲ್ಲ ಲಾಕ್ಡೌನ್ ಇತ್ತು, ನಮಗ್ ಫುಲ್ ಏನು ಇದು ಆಗಿಲ್ರಿ. ನಾವು ಓದಿಂದ ನಮಗೆ ಸಿಕ್ಕಿಲ್ಲ, ಅದು ನನ್ನ ತಂಗಿ ಸಿಕ್ಕಿದ ಅಂತ ಬಹಳ ಖುಷಿ ಅದಾರೆ ನಾನು. ಓಕೆ. ನೀವೇನ್ ಓದ್ತಾ ಇದ್ರಿ? ಸೆಕೆಂಡ್ ಇಯರ್. ಕ್ಲಾಸ್ಮೇಟ್. ಓಕೆ. ನಿಮ್ ಫ್ರೆಂಡ್ ಮಾಡಿರೋ ಸಾಧನೆ ಖುಷಿ ಇದೆಯಾ? ರೈಟ್. ಕೇತಕಿ, ವೆರಿ ಆಲ್ ದಿ ಬೆಸ್ಟ್. ಒಳ್ಳೇದಾಗ್ಲಿ. ನಿಮ್ ಭವಿಷ್ಯ ನೀವು ಅಂದ್ಕೊಂಡಂಗೆ ನೀವು CA ಮಾಡಿ ನಿಮ್ ತಂದೆಗೂ ಕೂಡ ಹೆಮ್ಮೆಯನ್ನ ತಗೊಂಬನ್ನಿ. ಥ್ಯಾಂಕ್ ಯು ವೆರಿ ಮಚ್. ಕ್ಯಾಮರಾ ಪರ್ಸನ್ ಶರಣು ಜೊತೆ ವಿದ್ಯಶ್ರೀ, ನ್ಯೂಸ್ ಫಸ್ಟ್, ಕಲಬುರಗಿ.